ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಚಿಕ್ಕಬಳ್ಳಾಪುರ ಸ್ಟೈಲಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ರುಚಿಯಾದ ಅಡುಗೆಗಳನ್ನ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಇವಾಗ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ದಂಟಿನ ಸೊಪ್ಪು ತಗೊಂಡಿದ್ದೀನಿ. ಒಂದು ಕಟ್ಟಿಂದ 1.5 ಕಟ್ಟು ದಂಟಿನ ಸೊಪ್ಪು. ಅದನ್ನು ವಾಶ್ ಮಾಡಿ ಇಟ್ಕೊಂಡು ಹಚ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಹುರುಳಿಕಾಳು ತೊಗೊಂಡಿದ್ದೀನಿ, 1/4 ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ, ಅವರೆಬೇಳೆ 1/4 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಅದೆಲ್ಲ ಬೇಯಿಸೋದಕ್ಕೆ, ಇದು ರುಬ್ಬೋದಕ್ಕೆ ಬೆಳ್ಳುಳ್ಳಿ 10 ರಿಂದ 12 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಒಂದು ಕಾಲು ಸ್ಪೂನ್ ಜೀರಿಗೆ, ಒಂದು ಅರ್ಧ ಗಡ್ಡೆಯಿಂದ 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2 ಇಂಚು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಆದರೂ ತೊಗೊಬೋದು. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರು 1 ಅರ್ಧ ಸ್ಪೂನು, ಜೀರಿಗೆ ಮೆಣಸಿನ ಪುಡಿ ಅಂತ ನಾವು ಬಸ್ಸಾರಿಗೆ ಉಳಿಸಾರಿಗೆ ಎಲ್ಲ ಇಡ್ತೀವಿ. ಅದಕ್ಕೆ ಏನೇನು ಬೇಕು ಅಂತ ನಾವು ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಆಮೇಲೆ ಧನಿಯಾ ಸೊಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಆಮೇಲೆ ಒಗ್ಗರಣೆಗೆ ಈರುಳ್ಳಿ 1-2 ಗಡ್ಡೆಯಿಂದ ಇಲ್ಲ 1.5 ಗಡ್ಡೆ 2 ಗಡ್ಡೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಸಾಸಿವೆ ಒಂದು ಬೇಕಾಗದಷ್ಟು, ರುಚಿಗೆ ತಕ್ಕಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ನೋಡೋಣ. ಒಂದು ಕುಕ್ಕರಿಗೆ ನೀರು ಹಾಕ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಮೊದಲಿಗೆ ಹುರುಳಿಕಾಳು ಹಾಕಿ, ಆಮೇಲೆ ಹೆಸರು ಕಾಳು ಅವರೆಬೇಳೆ ಹಾಕಿ ನಾವು ಇದನ್ನು ಒಂದು 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಆಮೇಲೆ ಸೊಪ್ಪಿಡೋಣ. ಈ ಕುಕ್ಕರ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. 2 ವಿಜಿಲ್ ಬಂದಿದೆ. ಈಗ ಬಂದಿದೆ ಅನಿಸುತ್ತೆ ನೋಡಿ. ಈ ಥರ ಬೇಲಿ, ಸೊಪ್ಪೇನು ಜಾಸ್ತಿ ಬೇಯಷ್ಟಿಲ್ಲ. ಈಗ ಸೊಪ್ಪು ಇಟ್ಕೊಳ್ಳೋಣ. ಸೊಪ್ಪು ಒಂದು 5 ನಿಮಿಷ ಬೆಂದರೆ ಸಾಕು. ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಪ್ಲೇಟ್ ಮುಚ್ಚಿ ಬೇಯ್ಬಿಡೋಣ. ಒಂದು 5 ನಿಮಿಷ ಬೇಯಲಿ. ಈ ಕಡೆ ಸೊಪ್ಪು ಬೇಯ್ತಾ ಇರಲಿ, ನಾವು ಈ ಕಡೆ ರುಬ್ಬೋದಕ್ಕೆ ಏನು ಬೇಕಂತ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಹೊತ್ತು, ಆಮೇಲೆ ಈರುಳ್ಳಿ, ಧನಿಯಾ ಸೊಪ್ಪು. ನಾವು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಾವು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ನಾವು ಇದನ್ನೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಕೊಬ್ಬರಿನ ಫಸ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಯಾಕೆಂದರೆ ಅದು ಸ್ವಲ್ಪ ನುಣ್ಣಗೆ ಹಾಕಬೇಕಲ್ಲ, ತರಿಯಾಗಿರುತ್ತೆ. ಒಣ ಕೊಬ್ಬರಿ ಬೇರೆ. ಸೊಪ್ಪು ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ಯಾವ ಪಾತ್ರೆಗೆ ಸಾರು ಮಾಡ್ಕೊತೀವೋ ಆ ಪಾತ್ರೆಗೆ ಬಸ್ಕೊಳ್ಳೋಣ. ಸೊಪ್ಪು ರುಬ್ಬೋದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಕಾಳುಗಳು ಸ್ವಲ್ಪ ತಗೊಳ್ಳೋಣ. ಬಿಸಿಗೆ ಆರಿಡೋಣ. ಬಿಸಿ ಅಲ್ವಾ, ಸ್ವಲ್ಪ ರುಬ್ಬೋದಕ್ಕೆ ತಗೊಂಡು ಸಾಂಬಾರಿಗೆ. ಕೆಲವರು ಸೊಪ್ಪು ರುಬ್ಬೋದಿಲ್ಲ, ಆ ಥರನೇ ಉಪ್ಸಾರು ಅಂತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಾವು ಬಸ್ಸಾರು ಅಂತ ಮಾಡ್ತೀವಿ. ನಾವು ಸೊಪ್ಪು ಏನೇ ತರಕಾರಿ ಬಸ್ಸಾರು ಮಾಡಲಿ ಅದನ್ನು ರುಬ್ಬಿ ಅದನ್ನು ಸಾಂಬಾರು ಮಾಡ್ಕೊತೀವಿ. ಇದನ್ನು ಈಗ ಫ್ಯಾನ್ ಕೆಳಗಿಟ್ಟು 1-2 ನಿಮಿಷ ಆರಿಸ್ಕೊಂಡು ಬರೋಣ. ಈಗ ಕೊಬ್ಬರಿ ಇಷ್ಟು ರುಬ್ಕೊಂಡಿದ್ದೀವಿ. ಯಾಕಂದರೆ ಅದು ತರಿಯಾಗಿರುತ್ತೆ. ಅದಕ್ಕೆ ಒಣ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಈಗ ಹುಣಸೆಹಣ್ಣು, ಅದೇ ಜೀರಿಗೆ ಮೆಣಸಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಆಮೇಲೆ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಒಂದು ಸಾರಿ ರುಬ್ಕೊಂಡಿದ್ದೀವಿ. ಇದಕ್ಕೆ ಸೊಪ್ಪು ಮತ್ತು ಕಾಳುಗಳು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬೋಣ. ಆರಿಸ್ಕೊಬೇಕಾಗುತ್ತೆ. ಈಗ ರುಬ್ಬಿದಾಗಿದೆ. ರುಬ್ಬಿರೋ ಮಿಶ್ರಣನ ಸೊಪ್ಪು ಬೇಯಿಸಿರೋ ನೀರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಸೊಪ್ಪು, ಉಪ್ಪು, ಕಾಳು, ಸೊಪ್ಪು ಹಾಕಿ ಬೇಯಿಸಿರ್ತೀವಲ್ಲ ಅದಕ್ಕೆ ಮಿಶ್ರಣ ಹಾಕೋಣ. ಸೊಪ್ಪು ಬೇಯಿಸಿರೋ ನೀರಲ್ಲಿ ಸೊಪ್ಪಿನಾಂಶ ಬಿಟ್ಟಿರುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ ನೀರನ್ನ ಬಿಸಾಡಬಾರ್ದು. ಆ ನೀರಿಗೆ ಹಾಕ್ಕೋಬೇಕು. ಮತ್ತು ಮಿಕ್ಕಿದ್ದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಸೊಪ್ಪು
ಹುರುಳಿಕಾಳು ಹೆಸರುಕಾಳು ಹಾಕಿ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ವಾರಕ್ಕೆ ಒಂದು ಸಾರಿ ಆದರೂ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಸರುಕಾಳಲ್ಲಿ ಪ್ರೋಟೀನ್ ಇರುತ್ತೆ, ಹುರುಳಿಕಾಳಲ್ಲಿ ಉಷ್ಣಾಂಶ ಕಡಿಮೆ ಮಾಡೋಂಥ ಇದಿರುತ್ತೆ. ಹುರುಳಿಕಾಳು ಹೆಸರುಕಾಳು ಅವರೆಬೇಳೆ ಹಾಕಿ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮೊಳಕೆ ಕಾಳು ಸಹ ಹುರುಳಿಕಾಳು ಹೆಸರುಕಾಳಲ್ಲಿ ವಾರಕ್ಕೆ ಅದು 2 ಸಾರಿ ಮಾಡೋದ್ರಿಂದ ವಾರಕ್ಕೆ ಶಾಖವಾಗಿರುತ್ತೆ. ಮಳೆಗಾಲ ಅಥವಾ ಚಳಿಗಾಲ ಎಲ್ಲ ಇದರಲ್ಲೂ ನಾವು ಇದಕ್ಕೆ ಸಾಂಬಾರು ಸ್ಟವ್ ಹಚ್ಚಿಟ್ಟಿದ್ದೀನಿ, ಕಾಯ್ತಾ ಇರಲಿ. ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಇದಿಲ್ಲ ನೋಡಿ, ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಣ. ಬಿಸಿ ಆರಿಸ್ಕೊಂಡು ಸೊಪ್ಪನ್ನ ಈಗ ಹಿಂಡ್ಕೊಂಡು ನೋಡ್ಕೊಳ್ಳೋಣ. ಇದರಲ್ಲಿ ನೀರಿನಂಶ ಇರುತ್ತೆ, ಹಾಗೇನೂ ಹಾಕ್ಕೊಬೋದು, ಆದರೆ ನೀರಿನಂಶ ಜಾಸ್ತಿ ಇರುತ್ತೆ, ಅದರಿಂದ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನ್ ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಸೊಪ್ಪಿಗೆ ಹುರುಳಿಕಾಳು ಹೆಸರುಕಾಳು ಎಲ್ಲ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಖಾರವಾಗಿರಲಿ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಬೆಳೆಸ್ಕೊಳ್ಳೋಣ. ಸ್ವಲ್ಪ ನಾವು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಸಾಂಬಾರು ಸ್ವಲ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸೊಪ್ಪು ಅಂತ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೀರೆಲ್ಲ ಒಂದ್ಸಲ ಹೋಗೋವರೆಗೂ ಬಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ. ಹಚ್ಕೊಂಡು ಎಣ್ಣೆ ಸ್ವಲ್ಪ ಹಾಕಿ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು.